ವಿವೇಕಾನಂದ ನರೇನ್ ಆಗಿದ್ದಾಗ ಮೊದಲ ಬಾರಿಗೆ ಅವರು ಭೇಟಿಗೆ ಬಂದಲ್ಲ. ಹಾಗೆ ಭೇಟಿಗೆ ಬಂದಿದ್ದ ದಿನ ರಾಮಕೃಷ್ಣ ಪರಮಹಂಸರು ತಾವು ದೇವಸ್ಥಾನದಿಂದ ಓಡ್ ಹೋಗಿ, ದಕ್ಷಿಣೇಶ್ವರದಲ್ಲಿ ಕಾಳಿ ಮಂದಿರದಲ್ಲಿ ಪೂಜೆ ಮಾಡ್ತಿದ್ದಂಥ ಪೂಜಾರಿ ಅವರು ಓಡ್ ಹೋಗಿ ಈ ನರೇನ್ ಕಟ್ಟು ಮಸ್ತಾದ ಯುವಕನನ್ನು ಗಟ್ಟಿಯಾಗಿ ಹಿಡ್ಕೊಂಡು, ಅಯ್ಯೋಯ್ಯೋ ಎಷ್ಟು ದಿನ ಮಾಡ್ಬಿಟ್ಟಿಯೋ ಬರ್ಲಿಕ್ಕೆ, ನೀನು ಇವತ್ತು ಬರ್ತೀಯಾ ನಾಳೆ ಬರ್ತೀಯಾ, ಇವತ್ತು ಬರ್ತೀಯಾ ನಾಳೆ ಬರ್ತೀಯಾ ಅಂತ ಕಾಯ್ತಿದ್ದೆ, ಇಷ್ಟೊತ್ತ ನೀನು ಬರ್ಲಿಕ್ಕೆ ಮಾಡೋದು. ಇವನು ತಲೆ ಕೆಟ್ಟೋದಂತ ನರೇಂದ್ರನಿಗೆ. ಎಂತ ಹುಚ್ಚಪ್ಪ ಇವನು, ನಾನು ಬರ್ತೀನಿ ಅಂತ ಲೆಟರ್ ಹಾಕಿರ್ಲಿಲ್ಲ, ಟೆಲಿಗ್ರಾಮು ಕೊಟ್ಟಿರಲಿಲ್ಲ, ಯಾಕೆ ಇಷ್ಟೊಂದು ವಿಚಿತ್ರವಾಗಿ ಆಡ್ತಿದಾರಲ್ಲ ಇವರು ಅಂತ. ಆದ್ರೆ ನರೇಂದ್ರ ವಾಸ್ತವವಾಗಿ ಅವ್ರನ್ನ ಬಂದಿದ್ದು ಪ್ರಶ್ನೆ ಕೇಳಲಿಕ್ಕೆ ಅಂತ. ಅವನಿಗೊಂದು ಪ್ರಶ್ನೆ ಯಾವಾಗ್ಲೂ ಕಾಡ್ತಾ ಇತ್ತು, ದೇವ್ರಿರೋದು ನಿಜಾನ ಅಂತ. ನರೇಂದ್ರ ಅಲ್ಲಿಗೆ ಹೋದ, ಅವ್ರ ಎದುರಿಗೆ ಕೂತ್ಕೊಂಡ, ಎಲ್ಲ ಮಾತುಕತೆಗಳು ಮುಗಿದುವು. ಎದ್ದು ಹೋಗ್ಬೇಕಾದ್ರೆ ಕೇಳೋ ಬೇಡೋ ಅಂತ ಅನುಮಾನ ಅವನಿಗೆ. ಹುಚ್ಚಿನ ತರ ಇದಾನಲ್ಲ ಈ ಮನುಷ್ಯ. ನಾನು ಬಂದಿದ ತಕ್ಷಣ ಅಪ್ಪಿ ಮುದ್ದಾಡ್ತಾರೆ, ಹಳೇ ಪರಿಚಯ ಇದ್ದಂಗೆಲ್ಲ ಮಾಡ್ತಿದ್ದಾರೆ, ಇವ್ರ ಹತ್ರ ಏನ್ ಕೇಳಲಿ ಅಂತ. ಕೊನೆಗೆ ಕೇಳೇ ಬಿಡೋಣ ಅಂತ ಹೇಳಿ, ದೇವರಿರೋದು ನಿಜಾನ, ನೀವು ನೋಡಿದ್ದೀರಾ ದೇವರನ್ನ ಅಂತ ಕೇಳಿದ್ರು. ರಾಮಕೃಷ್ಣ ಪರಮಹಂಸರ ಉತ್ತರ, ಗುರುಮಹಾರಾಜರ ಉತ್ತರ ಎಷ್ಟು ಅದ್ಭುತವಾಗಿತ್ತು ಅಂತಂದ್ರೆ, ಅಯ್ಯೋ ಹುಚ್ಚ, ಇಂಥ ಪ್ರಶ್ನೆ ಕೇಳ್ತೀಯಲ್ಲ, ನಿನ್ನ ಹತ್ರ ಮಾತಾಡ್ತೀನಲ್ಲ, ಅದಕ್ಕಿಂತ ಚೆನ್ನಾಗಿ ಕಾಳಿ ಜೊತೆ ಮಾತಾಡ್ತೀನಿ ಕಣೋ ನಾನು ಅಂದ್ಬಿಟ್ರು. ಮೊದಲನೇ ಬಾರಿ ಕ್ಲೀನ್ ಬೋಲ್ಡ್ ಇವನು, ಒಳ್ಳೆ ಕಥೆ ಆಯ್ತಲ್ಲ. ಅವ್ನು ಮುಂದಿನ ಪ್ರಶ್ನೆ ಕೇಳ್ತಾನೆ, ಹಾಗಿದ್ರೆ ನೀವು ದೇವರನ್ನ ನೋಡಿದಿರಲ್ಲ, ನಂಗೂ ತೋರಿಸ್ತೀರಾ ದೇವರನ್ನ ಅಂತ. ಹೇಳಿದ್, ನಿನ್ಗಲ್ದೆ ಮತ್ತೆ ಯಾರಿಗೆ ತೋರಿಸ್ಬೇಕು? ನೀನು ಬರೀ ಗರ್ಭಗುಡಿಯಲ್ಲಿರುವಂಥ ದೇವರನ್ನ ನೋಡ್ಲಿಕ್ಕೆ ಬಂದವನಲ್ಲ, ಪ್ರತಿಯೊಬ್ಬ ಮಾನವನ ಹೃದಯದಲ್ಲೂ ಅಡಗಿ ಕುಳಿತಿರುವಂಥ ಭಗವಂತನ ದರ್ಶನ ಪಡಿಲಿಕ್ಕೆ ಅಂತಾನೆ ಬಂದಿರೋನು, ನಿನಗೆ ತೋರಿಸ್ತೀನಿ ಅಂತ ದೇವರ ದರ್ಶನ ಮಾಡಿಸಿ ಸಮಾಧಿಯ ಸ್ಥಿತಿಗೆ ಏರಿಸಿದ್ರು ವಿವೇಕಾನಂದರನ್ನ, ನರೇಂದ್ರನನ್ನ. ಆ ನರೇಂದ್ರ ಮುಂದೆ ರೆಗ್ಯುಲರ್ ವಿಸಿಟರ್ ಆಗ್ಬಿಟ್ಟ. ದಕ್ಷಿಣೇಶ್ವರಕ್ಕೆ ಮನಸ್ಸಿಗೆ ಬಂದಾಗೆಲ್ಲ ಬರ್ತಿದ್ದ. ಅವನನ್ನ ಗುರು ಮಹಾರಾಜರು ಎಷ್ಟು ಚೆನ್ನಾಗಿ ಟ್ರೈನ್ ಮಾಡ್ತಿದ್ರು ಅಂತಂದ್ರೆ, ಅವನ ಪರಮ ಜ್ಞಾನಿ. ನರೇಂದ್ರ ಹುಟ್ಟ ಜ್ಞಾನಿ, ಅವನು ಜ್ಞಾನ ಮಾರ್ಗದಲ್ಲಿ ನಡೀತಾ ಇದ್ದವನು. ಆದರೆ ಅವನ ಆಂತರದಲ್ಲಿರುವಂಥ ಭಕ್ತಿಯನ್ನು ಕೂಡ ಅಷ್ಟೇ ಉಜ್ವಲವಾಗಿ ಪ್ರಕಾಶಿಸುವಂತೆ ಮಾಡಿ, ಜ್ಞಾನದ ವಿಚಾರವಾದ ಚರ್ಚೆಗಳನ್ನ ಅವನು ಕರೆಸಿ ಮಾಡಿಸೋ ಮೂಲಕ ಅವನನ್ನ ಅತ್ಯಂತ ಪ್ರಭಾವಿ ಮಟ್ಟದಲ್ಲಿ ಸಾಮಾಜಿಕ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಆಗ್ಲೇ ಬೇಸ್ ಮಾಡ್ಕೊಟ್ಟು ತಯಾರು ಮಾಡ್ತಾ ಇದ್ರು ಅವನನ್ನ. ಆನಂತರ ಅವನಿಗೆ ಹತ್ತಿರಕ್ಕೆ ಕರೆದು ಹೇಳ್ತಾರೆ ಒಂದು ಅದ್ಭುತವಾದ ಮಾತು. ರಾಮಕೃಷ್ಣ ಪರಮಹಂಸರು ಅಥೆಂಟಿಕ್ಕು ಅನ್ಲಿಕ್ಕೆ ಇದೇ ವಿಚಾರ. ಒಂದು ಸ್ಲೇಟನ್ನು ತರಿಸಿ, ಅವ್ರ ಕ್ಯಾನ್ಸರ್ ಬಂದಿತ್ತು, ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ತುಂಬಾ ಅಥೆಂಟಿಕ್ ಅವರು. ಅವ್ರೇನ್ ಮಾಡಿದ್ರು, ಒಂದು ಸ್ಲೇಟು ಒಂದು ಚಾಕ್ ಪೀಸ್ ತರಿಸಿ ಬಂಗಾಳಿಯಲ್ಲಿ ಬರೆದ್ರು, ನೊರೇನ್ ಶಿಕ್ಷಾ ದೇಬೆ ಅಂತ. ಅದರ ಅರ್ಥ, ನರೇನ್ ಶಿಕ್ಷಣವನ್ನು ಕೊಡ್ತಾನೆ, ಜಗತ್ತಿಗೆ ಶಿಕ್ಷಣವನ್ನು ಕೊಡ್ತಾನೆ ಅಂತ ಸಾಲನ್ನು ಬರೆದ್ರು. ಸಾಲನ್ನು ಬರೆದು ತೋರಿಸಿದ್ರು. ನರೇಂದ್ರ ನಕ್ಬಿಟ್ಟ, ನಾನು ಜಗತ್ತಿಗೆ ಶಿಕ್ಷಣ ಕೊಡೋದ, ತಮಾಷೆ ಮಾಡ್ತಿದ್ದೀರಾ ಅಂತ ಕೂರಿಸ್ಬಿಟ್ಟು ಹೇಳಿದ್ರು, ನೀನು ಜಗತ್ತಿಗೆ ಶಿಕ್ಷಣ ಕೊಡ್ತೀಯಾ, ನಾನು ಹೇಳೋದಷ್ಟೇ ಅಲ್ಲ, ಬರೆದು ತೋರಿಸ್ತಿದ್ದೀನಿ ಅಂತ ಹೇಳಿ, ಇವತ್ತಿಂದ ನನ್ನಲ್ಲಿರುವಂಥ ಎಲ್ಲ ಶಕ್ತಿಯನ್ನು ನಿನಗೆ ಹರಿಸ್ತೀನಿ ಅಂತ. ಆ ಕೊನೆಯ ಪ್ರಸಂಗಗಳು ತುಂಬ ರೋಮಾಂಚನಕಾರಿಯಾದ ಪ್ರಸಂಗಗಳು. ಅವನನ್ನು ಮುಟ್ಟಿ ಅವನಿಗೆ ತಮ್ಮಲ್ಲಿದ್ದಂಥ ಅಷ್ಟು ಶಕ್ತಿಯನ್ನು ಧಾರೆ ಎರೆದು ಬಿಟ್ರು. ಧಾರೆ ಎರೆದು ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಇವತ್ತು ನಾನು ಪಾಪರಾಗ್ಬಿಟ್ಟೆ, ನನ್ನಲ್ಲಿದ್ದಂಥ ಎಲ್ಲ ಶಕ್ತಿಯನ್ನು ಕೊಟ್ಟಾಗಿದೆ, ಇವತ್ತು 100% ನಾನು ಪಾಪರಾಗ್ಬಿಟ್ಟಿದ್ದೀನಿ ಅಂತ. ಆನಂತರ ನನಗೂ ಸ್ವಲ್ಪ ಅನುಮಾನ ಇತ್ತು, ಏನು ಕೊಟ್ಟರು ಹಾಕಿದ್ರು ಅವರು ಪಾಪರಾಗುವಂಥದ್ದು ಅಂತ. ಆನಂತರ ವಿವೇಕಾನಂದರು ಹೇಳ್ತಾರೆ, ಅಲ್ಲಿವರೆಗೂ ರಾಮಕೃಷ್ಣ ಪರಮಹಂಸರ ಹೃದಯದಲ್ಲಿ ಕುಳಿತುಕೊಂಡಿದ್ದ ಕಾಳಿ ನನ್ನ ದೇಹಕ್ಕೆ ವರ್ಗಾವಣೆ ಆಗ್ಬಿಟ್ಲು. ಅವಳು ಯಾವತ್ತು ನನ್ನ ದೇಹಕ್ಕೆ ಬಂದ್ಲೋ ಆವತ್ತಿಂದ 1 ನಿಮಿಷ ಪುರುಸೊತ್ತು ಕೊಡ್ತಾ ಇಲ್ಲ ನನಗೆ. ದಿನ ಇಡೀ ಕೆಲಸ ಮಾಡಿಸ್ತಾಳೆ ನನ್ನ ಹತ್ರ, ಸಾಕು ಅನ್ಸೋರು ಕೆಲಸ ಮಾಡಿಸ್ತಾನೆ ಇರ್ತಾಳೆ ಅಂತ. ಅಂದ್ರೆ ವಿವೇಕಾನಂದರ ಹತ್ರ ಅಷ್ಟೂ ಕೆಲಸ ಮಾಡಿಸಿದ್ರಲ್ಲ, ಆ ಅಷ್ಟೂ ಕೆಲಸದ ಹಿಂದಿದ್ದು ಕಾಳಿಯ ಶಕ್ತಿ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ಕೊಂಡ್ರು.